ಒಂದು ಸಂಜೆಯ ಶುಭಕಾಮನೆಗಳು. ಕಲ್ಪತರು ಗ್ರ್ಯಾಂಡ್ ಸಹಯೋಗದೊಂದಿಗೆ ಪ್ರಾರಂಭಿಸಿರುವ ಕಿಶಾ ಎಜುಕೇಶನಲ್ ಅಂಡ್ ಟ್ರಸ್ಟ್ ಮತ್ತು ಅಗ್ರಿಯಾನಾ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಜ್ಞಾನಧಾರ ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಇಂದಿಗೆ 6ನೇ ಸಂಚಿಕೆಯನ್ನ ನಡೆಸ್ತಾ ಇದ್ದೀವಿ. ಈ ಒಂದು ಸಂಚಿಕೆಯಲ್ಲಿ ನಾವು ಮುದ್ದುರಾಮನ ಮನಸ್ಸು ಎಂಬ ಒಂದು ಪುಸ್ತಕವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ಪುಸ್ತಕ ಕೆ.ಸಿ. ಶಿವಪ್ಪನವರು ಬರೆದಿರುವ ಸರಳ ಒಂದು ಸುಂದರ ಕಾವ್ಯ ಸಂಕಲನವಾಗಿದೆ. ಇದು 1101 ಚೌಪದಿಗಳನ್ನ ಒಳಗೊಂಡಿದೆ. ಇದು ಜೀವನದ ಅನುಭವ ಮತ್ತು ಅಂತರಂಗದ ಧ್ವನಿಯನ್ನ ವ್ಯಕ್ತಪಡಿಸುವಂತಹ ಒಂದು ಕೃತಿಯಾಗಿದೆ. ಇದು ಡಿ.ವಿ.ಜಿ. ರವರ ಮಂಕುತಿಮ್ಮನ ಕಗ್ಗ ಹೇಗಿದೆಯೋ ಅದೇ ರೀತಿ ಬದುಕಿನ ಸತ್ಯವನ್ನ ಸರಳವಾಗಿ ನಮ್ಗೆ ಇದು ಬಿಚ್ಚಿಡ್ತಾ ಹೋಗುತ್ತೆ. ಈ ಒಂದು ಪುಸ್ತಕವನ್ನ ಇಂದು ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ದಿವಾಕರ್ ಸರ್ H.J. ಶಿಕ್ಷಕರು ಹುಣಸೆಘಟ್ಟ. ಅವರಿಗೆ ಒಂದು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಮೇರೆ ಮತ್ತು ಎಲ್ಲ ಸಾಹಿತ್ಯದಲ್ಲಿ ಆಸಕ್ತಿ ಇರತಕ್ಕಂಥ ಬಂಧುಗಳೇ, ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನ ಸಹಯೋಗದೊಂದಿಗೆ ಕಿಶಾ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ಅಗ್ರಿಯಾನಾ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ಜ್ಞಾನಧಾರೆ ಅಂತಕ್ಕಂಥ ಶೀರ್ಷಿಕೆ ಅಡಿನಲ್ಲಿ ಪುಸ್ತಕ ಪರಿಚಯ ಕಾರ್ಯಕ್ರಮ. ಜ್ಞಾನಧಾರೆ ಹೆಸರೇ ವಿಭಿನ್ನವಾಗಿದೆ. ಸಮಾಜಕ್ಕೆ ಅರಿವು, ಜನತೆಗೆ ಜ್ಞಾನ ಅಂತೇಳಿ ಒಂದು ಇಟ್ಕೊಂಡು ತತ್ವವನ್ನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇಂದಿಗೆ 5 ಪುಸ್ತಕಗಳ ಪರಿಚಯ ಆಗಿ 6ನೇ ಪುಸ್ತಕದ ಪರಿಚಯದಲ್ಲಿ ನಾವಿದ್ದೇವೆ. ಎಲ್ಲ ಅನೇಕ ಮಾನ್ಯರು ಇಲ್ಲಿ 5 ಪುಸ್ತಕಗಳ ಪರಿಚಯ ಆಗಿದೆ. ಯಾಕೆಂತ ಹೇಳಿದ್ರೆ ಒಂದು ಪುಸ್ತಕ ಪರಿಚಯ ಅಂದ್ರೆ ಆ ಪುಸ್ತಕವನ್ನ 4-6 ಬಾರಿ ಓದಿ ಅರ್ಥೈಸ್ಕೊಂಡು ಲೇಖಕರ ಭಾವನೆಗಳನ್ನ ಪರಿಪೂರ್ಣವಾಗಿ ವ್ಯಕ್ತಪಡಿಸಕ್ ಆಗದೆ ಹೋದ್ರು ಕೂಡ ಹತ್ತಿರಕ್ಕೆ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ಲೇಖಕರು ಏನ್ ಹೇಳಿದಾರೋ ಆ ಪುಸ್ತಕದ ಆಶಯವನ್ನ ನಾವು ಯಥಾವತ್ತಾಗಿ ಹೇಳಲಿಕ್ಕಾಗೋದಿಲ್ಲ. ಆದ್ರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೀವಿ. ಆ ತಿಪ್ಟೂರಿನಲ್ಲಿ ಒಂದು ವಿನೂತನ ಪ್ರಯೋಗ. ಇವತ್ತು ಪರಿಚಯ ಮಾಡಿಕೊಡ್ಲಿರ್ತಕ್ಕಂಥ ಪುಸ್ತಕದ ಹೆಸರು ಮುದ್ದುರಾಮನ ಮನಸ್ಸು. ಮನಸ್ಸು ಅಲ್ಲ, ಮನಸ್ಸು. ಶಿವಪ್ಪನರಿಗೆ ಕಳಿಸಿದ್ದೆ ನಾನು. ದಿವಾಕರ್ 2 ತಪ್ಪಿದೆಯಲ್ಲ ಅಂದ್ರು. ನಾನು ಇಲ್ಲ ಗುರುಗಳೇ, ನೋಡ್ಲಿಲ್ಲ, ಬಹಳ ಸೂಕ್ಷ್ಮಮತಿ, 91 ವರ್ಷ. ಕೆ.ಸಿ. ಶಿವಪ್ಪ ಅಂದ್ರೆ ಕಾಗಲವಾಡಿ ಚಿಕ್ಕವೀರಪ್ಪ ಶಿವಪ್ಪ ಅಂತ, ಚಾಮರಾಜನಗರ ಜಿಲ್ಲೆ ಕಾಗಲವಾಡಿಯವರು. 92 ವರ್ಷ. ಹಿಂದಿಗೆ ಸುಮಾರು ಬೆಳಿಗ್ಗೆನೂ ಕೂಡ ನನ್ನ ಜೊತೆ ಮಾತನಾಡಿದ್ರು. 36,800 ಚೌಪದಿಗಳು ಹಿಂದಿಗೆ ಬರೆದಿದ್ದಾರೆ. ಅದು ಸಂಖ್ಯೆ ಮುಂದುವರಿತಾ ಇದೆ. ಆ ಚೌಪದಿಗಳಲ್ಲಿ ಬಂಧುಗಳೇ 10,100 ಚೌಪದಿಗಳು ಲೋಕಾರ್ಪಣೆಗೊಂಡಿದೆ. 10 ಸಂಪುಟಗಳಲ್ಲಿ ಲೋಕಾರ್ಪಣೆಗೊಂಡಿದೆ. ಅದಕ್ಕೆ ಮುದ್ದುರಾಮನ ಮನಸ್ಸು, ಮುದ್ದುರಾಮನ ಬದುಕು ಬರಹ, ಮುದ್ದುರಾಮನ ಅರಿವು, ಮುದ್ದುರಾಮನ ಒಲವು, ಮುದ್ದುರಾಮನ ನಲಿವು, ಮುದ್ದುರಾಮನ ಮಂಜರಿ, ಈ ರೀತಿ ಹೆಸರುಗಳನ್ನ ಕೊಟ್ಕೊಂತ ಹೋಗಿದ್ದಾರೆ.